ಹಾಯ್ ಫ್ರೆಂಡ್ಸ್, ಈ ಟ್ರಿಪ್ದು ಸೆಕೆಂಡ್ ಪಾರ್ಟ್ಗೆ ವೆಲ್ಕಮ್. ಈಗ ನಾವು ವಿಶಾಖಪಟ್ಟಣಮಲ್ಲಿರುವ ಬೋರಾ ಕೇವ್ಸ್ ನೋಡೋಕ್ಕೆ ಹೋಗ್ತಿದ್ದೀವಿ. ಅದರಲ್ಲಿರೋದು ಒಟ್ಟು 5 ಕೇವ್ಸ್ ಅಂತ ಅಂತಾರೆ. ಬನ್ನಿ ಹಿಂಗೆ ಅಂತ ನೋಡೋಣ. ಹೋಗ್ಬೇಕಾದ್ರೆ ಸುಮಾರು ಬೆಟ್ಟ ಇದೆಲ್ಲ ಸಿಕ್ತು. ಆಮೇಲೆ ಗ್ರೀನರಿನೂ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗ್ರೀನರಿ ಎಲ್ಲ. ಕಡೆ ಸೈಡಿಂದ ನೋಡೋಕೆ, ಆ ಕಡೆ ಬೆಟ್ಟ ಇರೋದಕ್ಕೂ ಮೇಲ್ಗಡೆ ಅಂತ ಕ್ಲೌಡ್ಸ್ ಕಾಣೋದಕ್ಕೂ ಏನಂತರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ನೋಡಿ ಅಲ್ಲಿ ಬೆಟ್ಟದ ಮಧ್ಯೆ ಯಾರೋ ಮನೆ ಮಾಡ್ಕೊಂಡಿದ್ದಾರೆ. ಬಸ್ನ ಪಾರ್ಕ್ ಮಾಡಿಬಿಟ್ಟು ನಾವು ಇಲ್ಲಿ ಟಿಕೆಟ್ ಎಲ್ಲ ತಗೋಬೇಕಿತ್ತು. ಅದೇ ನಾನು ಲಾಸ್ಟ್ ವೀಡಿಯೋಲ್ಲಿ ಹೇಳಿದ್ದೆ, ನಾವೊಂದು ಬ್ಯಾಚ್ ಬಂದಿದ್ದೀವಿ 40 ಮೆಂಬರ್ಸ್ ಅಂತ. ಇವಾಗ ಬನ್ನಿ ಬೋರಾ ಕೇವ್ಸ್ ಒಳಗಡೆ ನೋಡೋಣ ಹೆಂಗಿದೆ ಅಂತ. ಇದು ತುಂಬ ದೊಡ್ಡದಾಗಿತ್ತು ಕೇವ್ಸು. ಸೊ ಎಲ್ಲನೂ ತೋರ್ಸೋಕ್ಕಾಗಲಿಲ್ಲ, ಬಟ್ ಎಷ್ಟಾಗುತ್ತೆ ಆಮೇಲೆ ಯಾವುದೇ ತುಂಬ ಮೇಯ್ನು ಅದೆಲ್ಲ ತೋರಿಸಿದ್ದೀನಿ. ಆಮೇಲೆ ಇದು ನೀವು ವೀಡಿಯೋಗಳಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ಬಂದು ನೋಡಬೇಕು. ಹೆಂಗೆ ಅಂದರೆ ಇದು ಈ ಕಾಶ್ಮೀರನೆಲ್ಲ ಫೋನಲ್ಲಿ ನೋಡೋದಕ್ಕಿಂತ, ಲಡಾಖೆಲ್ಲ ಫೋನ್ ನೋಡೋದಕ್ಕಿಂತ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತಾರಲ್ಲ, ಹಂಗೆ ಒಂಥರ ಈ ಸಣ್ಣ ಸಣ್ಣ ಇದ್ರಲ್ಲಿ ಹೋಗೋದಕ್ಕೂ ಒಂಥರ ಯಪ್ಪ ಎಷ್ಟು ಸಣ್ಣ ಇದೆ ಗುರು, ಇಲ್ಲಿ ಅಪ್ಪಾಚಿ ಆಗ್ತಿದ್ದೀನಿ ಗುರು, ಹೋಗೋಕ್ಕಾಗುತ್ತಲ್ಲ. ಅಯ್ಯಯ್ಯ ಆ ಕಡೆ ಚೆನ್ನಾಗಿ ಬರ್ತಿರ್ತ ಗುರು, ಯಪ್ಪಲ್ಲಿ ನಿಧಾನಕ್ಕೆ ಬಂದ್ರಪ್ಪ. ಅಯ್ಯೋ ಕಾಯೋದಿಲ್ಲ ಬರತಕ್ಕ ಜನ. ಅಲ್ಲಿ ನೋಡಿ ಅಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೇವ್ಸ್ಗೆ. ಯಪ್ಪ ಎಷ್ಟು ಜನ ಇದ್ರು ಗುರು. ವೀಕೆಂಡ್ ಬೇರೆ ಹೊಟ್ಟೋಗಿದ್ವಿ ನಾವು. ಆದರೆ ಇನ್ನೂ ಫುಲ್ ರಶ್, ಲೋಕಲ್ ಟೂರಿಸಮ್ ಎಲ್ಲ ಬಂದ್ಬಿಟ್ಟಿರ್ತಾರೆ ಟೂರಿಸ್ಟರ್. ನಂದು ಫಸ್ಟ್ ವೀಡಿಯೋದ ಲಿಂಕ್ ಬೇಕಾದ್ರೆ ಸೂರ್ಯ ಟೆಂಪಲ್ದು, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ನೋಡ್ಬೋದು. ಹಂಗೆ ನಂದು ಇನ್ಸ್ಟಾಗ್ರಾಮಲ್ಲಿ ಯಾರು ಇದ್ದೀರಾ, ಹಂಗೆ ಫೇಸ್ಬುಕ್ಕಲ್ಲಿ ಯಾರು ಇದ್ದೀರಾ, ಅದರಲ್ಲಿ 4 ID ಇದೆ. ಫೇಸ್ಬುಕ್ಕಲ್ಲಿ ಒಂದೇ ಇರೋದು, ಬೇರೆದ್ರಲ್ಲಿ 4 ಇದೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಫೇಸ್ಬುಕ್ದು ರಾಯಲ್ 360 ಅಂತ, ಇನ್ಸ್ಟಾಗ್ರಾಮಲ್ಲಿ ರಾಯಲ್ 360, ಆಮೇಲೆ ರಾಯಲ್ 360 ಅಫಿಷಿಯಲ್, ಭವಾನಿ 360, ಹಂಗೆ ಇನ್ನೊಂದು ಅರ್ಜುನ 24x7 ಅಂತ. ಈ ದಸರಾಗೆಲ್ಲ ಬಿಡ್ತಿತ್ತಲ್ಲ ಆನೆ, ಅದಕ್ಕೋಸ್ಕರ ಇಟ್ಟಿದ್ದೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಅದೆಲ್ಲ ಅಪ್ಡೇಟ್ಸ್ ನಿಮ್ಗೆ ಬರ್ತಾ ಇರುತ್ತೆ. ಆಮೇಲೆ ಇಲ್ಲಿ ಸುಮಾರು ಬಂಡೆಕಲ್ಲಲ್ಲೆಲ್ಲ ಈ ಹ್ಯೂಮನ್ ಫಾರ್ಮೇಷನ್ನು, ಆಮೇಲೆ ಹನುಮಾನ್ದು ಗದೆ ಇರೋದು, ಆ ಥರ ಎಲ್ಲ ಫಾರ್ಮೇಷನ್ ಆಗಿತ್ತು. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಇದ್ರ ಬಂಡೆ ಮೇಲೆ ಹ್ಯೂಮನ್ ಬ್ರೈನ್ ಇದೆಲ್ಲ ಆ ಥರ ಒಂದು ಫಾರ್ಮೇಷನ್ ಆಗಿದೆ, ನೀರೆಲ್ಲ ಆಗಿ. ಅದಾದಮೇಲೆ ಈ ನಾರ್ತ್ ಕಾಶಿ ಇದೆಯಲ್ಲ, ಅದ್ರದ್ದು ಒಂದು ದೇವಸ್ಥಾನ ಥರ ಒಂದು ಕಡೆ ಫಾರ್ಮೇಷನ್ ಆಗಿತ್ತು. ಒಂಥರ ಇಲ್ಲೇ ದರ್ಶನ ಮಾಡಿದಾಗ ಅನಿಸ್ತು. ಅದು ನೋಡಿದ್ರೆ ಸೇಮ್ ಡಿಟ್ಟು ಅಲ್ಲಿ ಹೆಂಗಿದೆ ಅದೇ ಥರ ಫಾರ್ಮೇಷನ್ ಆಗಿದೆ ಬಂಡೆಗಳೆಲ್ಲ ನ್ಯಾಚುರಲ್ ಆಗಿ. ಸುಮಾರು ಕಡೆ ತುಂಬ ಅದೆಲ್ಲ ಹೇಳಕ್ಕೆ ಕಷ್ಟ ಆಗುತ್ತೆ ವರ್ಡ್ಸಲ್ಲಿ, ಬಂದು ನೋಡಿದ್ರೇ ಚೆಂದ ಅದು. ಹೆಂಗೆ ಅಂದರೆ ದೇಶ ಸುತ್ತ ನೋಡಬೇಕು, ಕೋಶ ಓದ್ ನೋಡಬೇಕು ಅಂತಾರಲ್ಲ, ಹಂಗೆ. ಇಲ್ಲಿ ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೆ ನಿಮ್ಗೆ ಖುಷಿ ಸಿಗೋದು. ನೋಡಿ ಎಲ್ಲ ಫೋಟೋ ತೆಗಿತಿದ್ದಾರೆ. ಮನೇಲಿ ಏನೋ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಅಲ್ಲಿಂದ ನೀರು ಬಂದು ಕೆಳಗೆ ಬಿದ್ದು ಏನೋ ಆಗುತ್ತೆ ಅಂತ. ಅದೆಲ್ಲ ನೋಡೋಕ್ಕೆ ಚಂದ. ಎಲ್ಲ ಒಂಥರ ಎಷ್ಟು ಒಂದು 5 ಕೇವ್ ಇದೆಯೋ ಇಲ್ಲಿ ನಾನು ನೋಡಿದ ಮಟ್ಟಿಗೆ. ಆಗಲೇ ಹೇಳ್ದಂಗೆ ನೀವು ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಇಲ್ಲ ನಿಮ್ಗೆ ಅಪ್ಡೇಟ್ಸ್ ಬರ್ತಿರಲ್ಲ. ಸೊ ಏನೋ ಒಂದು ಚಿಕ್ಕದಾಗಿ ಏನೋ ಫಾರ್ಮೇಷನ್ ಆಗಿತ್ತು. ಇನ್ನೂ ನೀವು ಹೋಗಿ ಬೇಗ ವೆಯ್ಟ್ ಮಾಡ್ತೀರಿ, ಎಲ್ಲ ವೀಡಿಯೋಸ್ ನಿಮ್ಗೆ ಆಗ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಇಲ್ಲಿ ಒಂದು ಹೇಳೋದು ಮಾಡ್ತಿದ್ದೆ, ನಮ್ಮ ಟ್ರಾವೆಲ್ ಹೆಸರು ಹೋದ ವಿಡಿಯೋಲ್ಲೇ ಹೇಳ್ದಂಗೆ ಬಂದಿದ್ದ ಟ್ರಾವೆಲ್ ಹೆಸರು SS ಟೂರ್ಸ್ ಅಂತ. ಆಮೇಲೆ ನಿಮಗೆ ಊಟ ತಿಂಡಿ ನೀಟಾಗಿ ಕೊಡ್ತಾರೆ. ಆಮೇಲೆ ಏನು ಲೈಕ್ ಹೊರಗಡೆ ಪ್ಲೇಸಿಗೆ ಬಂದಾಗ ಟೆನ್ಷನ್ ಇರುತ್ತಲ್ಲ, ಲೈಕ್ ಈಚೆ ಊಟ ಮಾಡಬೇಕಾಗುತ್ತೆ ನಾವು, ಅದು ಯಾವ ಟೆನ್ಷನ್ ಇರಲ್ಲ. ಬಿಕಾಸ್ ಅಡುಗೆ ಅವ್ರನ್ನ ಕರ್ಕೊಂಡ್ಬಂದಿರ್ತಾರೆ. ಆಮೇಲೆ ಬಸ್ ಡ್ರೈವರು ಎಲ್ಲ ಕರ್ನಾಟಕದವರೇ. ಲೈಕ್ ಆಮೇಲೆ ಇವ್ರ ಜೊತೆಗೆ ಬಂದರೆ ಏನೋ ಒಂಥರ ಲೈಕ್ ಬೇರೆ ಬೇರೆ ಅನ್ಸಲ್ಲ, ಇಲ್ಲ ಒಂದೇ ಥರ ಇರ್ತಾರೆ. ಯಾರೇ ಬಂದರು ನೋಡಿ, ಇಲ್ಲಿ ಏನೋ ಫಾರ್ಮೇಷನ್ ಆಗಿದೆ ಅಂತಿದ್ರು. ಸೊ ನೆಕ್ಸ್ಟ್ ವಿಡಿಯೋ ಬರೋ ತನಕ ವೆಯ್ಟ್ ಮಾಡ್ತೀರಿ.